ಎಲ್ಲ ಟ್ರ್ಯಾಕ್ ರೇಸ್ನ ಫೈನಲ್ಸ್ ನಡೀತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ನಾವು ಇವತ್ತು ಬಂದಿರೋದು ಕ್ಯಾಂಪಿಂಗ್ ಗ್ರೌಂಡ್ ಅನ್ನೋ ಜಾಗಕ್ಕೆ. ಇಲ್ಲಿ ಇವತ್ತು ಇನ್ಫ್ಲುಯೆನ್ಸರ್ಸ್ ಮೀಟ್ ಇದೆ, ಅಂದ್ರೆ ಎಲ್ಲ ಇನ್ಫ್ಲುಯೆನ್ಸರ್ಸ್ ಕರೆದಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸುಮಾರು ಗೇಮ್ಸ್ ಇದೆ. ಏನಿದೆಪ್ಪ? ಗೋ ಕಾರ್ಟಿಂಗ್ ಇದೆ, ಬಾಕ್ಸ್ ಕ್ರಿಕೆಟ್, ಬಾಕ್ಸ್ ಫುಟ್ಬಾಲ್, ಇನ್ನು ಸುಮಾರು ಇದೆ ಅಂತ ಒಳಗೆ ನೋಡ್ಬೇಕು ಅನ್ಸಲ್ಲ. ಇಷ್ಟು ನಮ್ಗೆ ಗೊತ್ತಿರೋದು. ಇನ್ನು ಒಳಗಡೆ ಇನ್ನೂ ತುಂಬಾ ಬೇಜಾನ್ ಆಕ್ಟಿವಿಟೀಸ್ ಇದೆ. ಸೊ ಅಲ್ಲಿ ಏನು ಅಂತ ಹೋಗಿ ಎಲ್ಲರ ಜೊತೆ ಕಾಂಪೀಟ್ ಮಾಡಿ ಗೆಲ್ಲೋಣ. ಸೊ ಒಳಗೆ ಏನಿದೆ ಅಂತ ನೋಡೋಣ, ಬನ್ನಿ. ಲೆಟ್ಸ್ ಚೆಕ್ ಇಟ್ ಔಟ್. ಬಹಳ ಚೆನ್ನಾಗಿದೆ, ಟ್ರ್ಯಾಕ್ ಎಲ್ಲ ಚೆನ್ನಾಗಿದೆ. ಸೊ ನಾವು ಜಮಾನ್ದಲ್ಲಿ ಈ ತರ ಟ್ರ್ಯಾಕ್ಸ್ನೆಲ್ಲ ನೋಡಿದ್ವಿ, ಓಡಿಸಿರ್ಲಿಲ್ಲ. ಸೊ ಇದನ್ನ ಓಡಿಸೋ ಟೈಮ್ ಬಂದಿದೆ. ಸೊ ಕೆಲವೊಂದು ವಿಷಯಗಳನ್ನ ನಾವು ನೋಡೋದಕ್ಕಿಂತ ಪ್ರಾಕ್ಟಿಕಲ್ ಅನುಭವಿಸಿದಾಗಲೇ ಅದು ಫೀಲ್ ಜಾಸ್ತಿ ಅಂತ ಗುರು ಹಿರಿಯರು ಹೇಳಿದ್ದಾರೆ. ಸೊ ಅದರಿಂದ ಇವತ್ತು ನೋಡೋಣ. ನಿಮ್ಗೆ ಅನಿಸ್ತಿದೆ ಬ್ರೋ? ನನಗೆ ಇದನ್ನ ಆಕ್ಚುಲಿ ನೀವು ಫಸ್ಟ್ ಟೈಮ್ ಅದು ಹಳೆ ಹುಲಿನ? ಹಳೆ ಹುಲಿ ಅಲ್ಲ, ಹೊಸ ಹುಲಿ. ಹುಲಿ ಬಟ್ ಹೊಸ ಹುಲಿ. ಆಕ್ಚುಲಿ ಇದು ನಾನು ಬಂದಿದ್ದೆ, ಬಟ್ ನಾನು ಲಾಸ್ಟ್ ಟೈಮ್ ಬಂದಾಗ 4 months ಬ್ಯಾಕ್ ಇದು ಆಗಿರ್ಲಿಲ್ಲ. ಹೇಳಿದ್ರು ನಂಗೆ ಇದು ಸ್ಟಾರ್ಟ್ ಆಗ್ತದೆ ಅಂತ. ಅಂಡರ್ ಕನ್ಸ್ಟ್ರಕ್ಷನ್ ಇದೇ ಜಾಗ ಬರ್ತೀನಿ ಅಂತ ಅನ್ಕೊಂಡ್ರೆ, ಯಾಕಂದ್ರೆ ಲಾಸ್ಟ್ ಟೈಮ್ ಫುಲ್ಲು ಸ್ವಲ್ಪ ಧೂಳು ಮಚ್ಚ ಹಚ್ಬಿಟ್ಟಿದ್ವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ನೈಸ್ ನೈಸ್, ನೋಡುವ, ಅನ್ಭವಿಸ್ಬಿಟ್ಟು ನೋಡೋಣ ಒಂದ್ಸಲಿ ನೋಡೋಣ. ಪೇಮೆಂಟ್ ಜಾಸ್ತಿ ಕೊಟ್ಟರೆ ಹೊರಗೆ ಹೇಳ್ತಾರೆ, ಪೇಮೆಂಟ್ ಕೊಡಲ್ಲ ನಾನು ಹೇಳ್ತೀನಿ ಅಷ್ಟೇ. ಸಿಗುವ. ನಾವು ಅಲ್ಲಿ ಗೋ ಕಾರ್ಟಿಂಗ್ ಜೊತೆ ಮಿಕ್ಕಿದೆಲ್ಲ ಆಟಗಳನ್ನು ಆಡಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತು ಮೈಸೂರು ಇನ್ಫ್ಲುಯೆನ್ಸರ್ಸ್ ಮೀಟಪ್ ಇದ್ದಿದ್ದರಿಂದ ಎಲ್ಲ ಇನ್ಫ್ಲುಯೆನ್ಸರ್ಸ್ಗೂ ಮೇಲ್ಗಡೆ ಸ್ನ್ಯಾಕ್ಸ್ ಅರೇಂಜ್ ಮಾಡಿದ್ರು. ಸೊ ನಾವು ಸ್ನ್ಯಾಕ್ಸ್ ತಗೊಂಡು ಚಿಲ್ ಮಾಡೋಣ, ಆಮೇಲೆ ಆಟ ಶುರು ಮಾಡೋಣ ಅಂತ ಮೇಲ್ಗಡೆ ಹೋದ್ವಿ. ಇಲ್ಲಿ ಮೇಲೆ ಒಂದು ಒಳ್ಳೆ ಕೆಫೆ ಮಾತ್ರ ಮಾಡಿದ್ದಾರೆ. ಇಲ್ಲಿ ಕೆಫೆಲಿ ತಿನ್ಕೊಂಡು ಊಟ ಗಿಟ ಮಾಡಿಕೊಂಡು ಇಲ್ಲಿ ಆರಾಮಾಗಿ ರೇಸ್ ಆಡೋದನ್ನ ನೋಡ್ಬೋದು. ಸೊ ಈಗೆಲ್ಲ ಇನ್ಫ್ಲುಯೆನ್ಸರ್ಸ್ ಬಂದು ಸ್ನ್ಯಾಕ್ಸ್ ತಗೋತಾ ಇದ್ದಾರೆ. ಸ್ನ್ಯಾಕ್ಸ್ ತಗೊಂಡ್ಮೇಲೆ ನಾವು ಆಡೋಕ್ಕೆ ಶುರು ಮಾಡ್ತೀವಿ. ಕಾಫಿ ಟೀ ಇದೆ, ಸಮೋಸಾ ಇದೆ. ನಾವು ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಆಟ ಆಡಕ್ಕೆ ಅಂತ ಹೋದ್ವಿ. ಫಸ್ಟ್ ಹೋಗಿದ್ದೇನೆ ಗೋ ಕಾರ್ಟಿಂಗ್. ಸ್ಟಾರ್ಟಿಂಗ್ ಎಲ್ಲರಿಗೂ ನೀಟಾಗಿ ಬ್ರೀಫ್ ಮಾಡಿದ್ರು. Okay, 3 minute sets. On the last lap, we'll wave a white flag. That's the last lap. Another checkered flag. We'll stop the vehicles. Okay. First lap, take it easy. Get to know your vehicles, then you can take off. Start the engine. Start. Start, Pani. Hold on. ಫಸ್ಟ್ ರೌಂಡಲ್ಲಿ ಹೋಗಿದ್ದು ಇನ್ಫ್ಲುಯೆನ್ಸರ್ಸ್ ಹೆಂಗೆ ಓಡಿಸಿದ್ರು ಅಂತ ನೋಡಿಕೊಂಡು ಒಂದು ಸ್ವಲ್ಪ ಐಡಿಯಾ ಬಂತು. ಬಟ್ ಆದರೂ ನಾವೇ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಗೊತ್ತಾಗುತ್ತೆ ಅಂತ ರೆಡಿಯಾಗಿ ಓಡ್ಸೋಕ್ಕೆ ಅಂತ ಹೋದ್ವಿ. ಆ್ಯಂಡ್ ಅಗೇನ್ ನಮಗೂ ಬ್ರೀಫಿಂಗ್ ಇತ್ತು. 3 ನಿಮಿಷದ ಸೆಟ್ಟು, ನಾವು ಎಷ್ಟು ಲ್ಯಾಬ್ಸ್ ಬೇಕಾದ್ರೂ ಓಡಿಸ್ಬೋದು. ಆ್ಯಂಡ್ ಫಸ್ಟ್ 2 ರೌಂಡು ಸ್ವಲ್ಪ ಹುಷಾರಾಗಿ ಓಡಿಸಿ ನಿಧಾನಕ್ಕೆ. ಆಮೇಲೆ ವೈಟ್ ಫ್ಲಾಗ್ ವೇವ್ ಮಾಡಿದಾಗ ಲಾಸ್ಟ್ ರೌಂಡ್ ಅಂತ ಅರ್ಥ, ಓಡಿಸ್ಕೊಂಬಂದು ನಿಲ್ಲಿಸಿ ನೀಟಾಗಿ ಅಂತ ಹೇಳಿದ್ರು. ಸೊ ಇಷ್ಟನ್ನು ಕೇಳಿಕೊಂಡು ನಾವು ಶಿವ ಅಂತ ಓಡಿಸೇ ಬೇಡ ಅಂತ ಹೊರಟ್ವಿ. ಸೊ ಇದು ನಮ್ಮ ಎಲ್ಲ ಟ್ರ್ಯಾಕ್ ರೇಸ್ನ ಫೈನಲ್ಸ್ ನಡೀತಾ ಇದೆ. ಸೊ ಎಲ್ಲಾದ್ರಲ್ಲೂ ಯಾರು ವಿನ್ನರ್ ಆಗಿದ್ರು ಅವ್ರಿಗೆ ಫೈನಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಇದ್ರಲ್ಲಿ ಯಾರು ಗೆಲ್ತಾರೆ ಅಂತ. ಫೈನಲ್ಸ್ ನಡೀತಾ ಇದೆ. ಆಲ್ ದ ಬೆಸ್ಟ್ ಮ್ಯಾಮ್. ಅನಿಸಿಕೆ ಏನು ಅನಿಸ್ತಾ ಇದೆ ಫೈನಲ್ಸ್ ಪಾರ್ಟಿಸಿಪೇಟ್ ಮಾಡ್ತಿರೋದು? ಚೆನ್ನಾಗಿ ಅನಿಸ್ತಿದೆ. ಚಿಚ್ಚಿ
ಬ್ರೋ ಫೈನಲ್ಸ್ ಅಲ್ಲಿ ಚಿಚ್ಚಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. Okay, all the ones step forward. That's your team. ಗೋ ಕಾರ್ಟಿಂಗ್ ಮುಗಿಸ್ಕೊಂಡು ಫುಲ್ ಜೋಶಲ್ಲಿ ಕಾರ್ ಓಡಿಸಿ ನಾವು ನೆಕ್ಸ್ಟ್ ಆಡಕ್ಕಂತ ಹೋಗಿದ್ದೇನೆ ಕ್ರಿಕೆಟ್ನ. ಅಲ್ಲಿ ಬಂದಿದ್ದ ಇನ್ಫ್ಲೂಯೆನ್ಸರ್ಸ್ ಎಲ್ಲಾರನ್ನೂ 2 ಟೀಮಾಗಿ ಡಿವೈಡ್ ಮಾಡಿದ್ರು. ಒಂದು ಸರ್ಕಲ್ ನಿಲ್ಲಿಸ್ಬಿಟ್ಟು 1-2 ಹೇಳಿಸ್ಕೊಂಡ್ಬಂದು ಒಂದೆಲ್ಲ ಒಂದು ಟೀಮು, ಎರಡೆಲ್ಲ ಒಂದು ಟೀಮ್ ಮಾಡಿ 2 ಟೀಮಾಗಿ ರೆಡಿ ಮಾಡಿದ್ರು. ಸೊ ನಮ್ಮ ಟೀಮ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಚೂಸ್ ಮಾಡಿದ್ವಿ. ಸೊ ಟೋಟಲು 6 ಓವರ್ ಮ್ಯಾಚ್ ಆಡಿದ್ವಿ. ಅದರಲ್ಲಿ ಫಸ್ಟ್ ಓವರು ಹುಡುಗಿರೆ ಬ್ಯಾಟಿಂಗು, ಹುಡುಗಿರೆ ಬೌಲಿಂಗು, ಇನ್ನು ಮಿಕ್ಕಿದ 5 ಓವರ್ನ ಹುಡುಗರು ಆಡ್ಕೊಳ್ಳೋದು ಅಂತ ರೂಲ್ಸ್ ಫಿಕ್ಸ್ ಆಯಿತು. ಸ್ವಲ್ಪ ಮಂದಗತಿಯ ಪಿಚ್ ಇದ್ದಿದ್ದರಿಂದ ನಾವು ನಿಧಾನಕ್ಕೆ ಬ್ಯಾಟಿಂಗ್ ಶುರು ಮಾಡಿದ್ವಿ. ಅಷ್ಟರಲ್ಲೇ ಸ್ವಲ್ಪ ಸ್ಕೋರ್ ಕನ್ಫ್ಯೂಷನ್ ಆಗಿ ಲೈಟ್ ಆಗಿ ಕಿರಿಕ್ ಶುರು ಆಯಿತು. ಬ್ರೋ ಆಗಲೇ 18 ಆಗಿತ್ತು ನಿಜಾಲುವೆ. ಬಿಡ್ರ ಸೋತ್ರ ಮೋಸ ಅಂದ್ರೆ ಆಯ್ತು. ಸೊ ನಾವು ಫಸ್ಟ್ ಬ್ಯಾಟಿಂಗ್ ಆಡಿ ಒಳ್ಳೆ ಭರ್ಜರಿ ಟಾರ್ಗೆಟ್ ಫಿಕ್ಸ್ ಮಾಡಬೇಕು ಅನ್ನೋ ಆಸೆಯಿಂದ ಶುರು ಮಾಡಿದ್ವಿ. ಆದರೆ 35 ರನ್ ಅಷ್ಟೇ ಹೊಡೆಯೋಕ್ಕಾಗಿದ್ದು. ಸೊ 36 ರನ್ಸ್ ಟಾರ್ಗೆಟ್ ಕೊಟ್ಬಿಟ್ಟು ಡಿಫೆಂಡ್ ಮಾಡ್ಕೊಳ್ಳೋಣ ಅಂತ ಭರ್ಜರಿ ಬೌಲಿಂಗ್ ಅಟ್ಯಾಕ್ ಶುರು ಮಾಡಿದ್ವಿ. ಸೊ ನಮ್ಮ ಬೌಲಿಂಗಲ್ಲಿ ವಿಕೆಟ್ಸ್ಗಳು ಪಟಪಟ ಅಂತ ಬೀಳ್ತಾ ಇತ್ತು. ಅದ್ರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ಶುರು ಆಗಿತ್ತು. ಸೊ ಫೈನಲಿ ನಾವು ಸ್ವಲ್ಪ ರನ್ಸ್ ಕಡಿಮೆ ಹೊಡೆದಿದ್ರಿಂದ ಆಪೋನೆಂಟ್ಸು ಚೇಸ್ ಮಾಡಿ ಗೆದ್ದುಬಿಟ್ರು. ಸೊ ಅವ್ರು ಗೆದ್ದಿರ್ಬೋದು, ನಾವು ಸೋತಿಲ್ಲ ಅಂತ ಅಂದ್ಕೊಂಡು ಅವರೆಲ್ಲರಿಗೂ ವೆಲ್ ಪ್ಲೇಡ್ ಅಂತ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ನೆಕ್ಸ್ಟ್ ಹೊರಟ್ವಿ. ಕ್ರಿಕೆಟ್ ಆಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಒಂದು ವಿಚಿತ್ರವಾದ ಗೇಮ್ಗೆ. ಇದು ಟೆನ್ನಿಸ್ಸು ಅಲ್ಲ, ಟೇಬಲ್ ಟೆನ್ನಿಸ್ಸು ಅಲ್ಲ, ಒಂಥರ ತಿಕ್ಲಂಗಿತ್ತು. ಇದ್ರ ಹೆಸರು ಪಿಕಲ್ ಬಾಲ್ ಅಂತ.
ಇನ್ನೇನ್ ಸರ್ ಮಾಡ್ಬೇಕಾನೆ ಏನದು. ಇದರಲ್ಲೂ ಗೋ ಕಾರ್ಟಿಂಗ್ ಥರನೇ ಸ್ಟಾರ್ಟಿಂಗು ಬೇರೆಯವ್ರ ಆಟ ನೋಡ್ಬಿಟ್ಟು ಸ್ವಲ್ಪ ಐಡಿಯಾ ಬರುತ್ತೆ ಅಂತ ನೋಡ್ತಾ ಇದ್ವಿ. ಆದರೆ ಅವ್ರ ಆಟ ನೋಡ್ಬಿಟ್ಟು ನಮ್ಗೆ ಸ್ಟಾರ್ಟಿಂಗ್ ಹೇಳಿದ ರೂಲ್ಸೇ ಮರ್ತೋಯ್ತು. ಅದಕ್ಕೇ ನಾವು ಆಟ ಶುರು ಮಾಡಿದ್ವಿ. ನೋಡೋಣ, ಆಡ್ತಾ ಇರೋಣ, ಆಡ್ತಾ ಬರುತ್ತೆ ಅಂತ. ಸೊ ನಮ್ಮ ಒಂದು ಭರ್ಜರಿ ಪ್ರದರ್ಶನದಿಂದ ನಮ್ಮ ಟೀಮು ಸ್ವಲ್ಪ ತಿಕ್ಲಂಗೆ ಆಡಿದ್ರು ಪಿಕಲ್ ಬಾಲಲ್ಲಿ ವಿನ್ ಆಗಿ ಔಟ್ಡೋರ್ ಇವೆಂಟ್ ಸಾಕು, ಇಂಡೋರ್ ಗೇಮ್ಸ್ ಆಡೋಣ ಅಂತ ಒಳಗೆ ಹೋದ್ವಿ. ಇಂಡೋರ್ ಗೇಮ್ಸು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಗೇಮ್ಸ್ ಇತ್ತು. ಸೊ ಅದಕ್ಕೆ 2 ಟೀಮಾಗಿ ಡಿವೈಡ್ ಮಾಡಿಬಿಟ್ಟು ಯಾವ ಟೀಮ್ ಜಾಸ್ತಿ ಗೇಮ್ಸ್ ಗೆಲ್ಲುತ್ತೆ ಅವ್ರು ವಿನ್ನರು ಅಂತ ಟೀಮ್ಸ್ಗಳಾಗಿ ಡಿವೈಡ್ ಮಾಡಿದ್ರು. ಆ್ಯಂಡ್ ಎಲ್ಲ ಗೇಮ್ಸ್ಗಳು ಹೆಂಗೆ ಆಡಬೇಕು ಅಂತ ಸ್ಟಾರ್ಟಿಂಗು ಬ್ರೀಫಿಂಗ್ ಇತ್ತು. Okay, 4 people will play. You push the coins out. You have to empty out your quadrant. Just to stand like this and do that. It has to go into the socket, and there are points. You can add up the points. Okay, simple. It has to go in like that. So that is 2, 3. Somebody has to keep a count. Okay. Next, take the ball along this route and bring it back till there. Okay. You have a time limit of 1 minute. Whoever reaches the farthest. Okay. Next, use the board of the first player. Okay. Yeah. You arrange the board however you want. For your opponent. Okay. You get 4 tries. In 4 tries, how many of your pins you can knock? I will arrange your board. And for example, we both are playing. He's arranged this board. Then I come here. 4 knocks. I have to knock all the pins. You have to knock your own pins. That's how you win. Okay? Same like the first game. For the points. You put all your phone points. At the end, you count the points. At the end, you always count the least number. Because you can knock off your opponent's coin. Oh, in the ending you count it. You put all your phone points in this and then count the points. Okay. Cube. Second, you put 2 cubes. Everybody's got to do that. ಎರಡು ಹಾಕ್ಬೇಕು ಇದರಲ್ಲಿ ಇಷ್ಟರಲ್ಲಿ ಫಸ್ಟ್ ಒನ್ ಅಲ್ಲಿ 1, ಸೆಕೆಂಡ್ ಅಲ್ಲಿ 2, 3, 4. ಓಕೆ, ಎವ್ರಿಬಡಿ ಇಸ್ ಡನ್ ದಟ್. ನೆಕ್ಸ್ಟ್ ಅಲ್ಲಿ 3 ಇಡಬೇಕು. ಆಯ್ತಾ? ಯು ಲೂಸ್ ಬಿಕಾಸ್ ಇಟ್ಸ್ ಡಿಪ್ಪಿಂಗ್ ಟುವರ್ಡ್ಸ್ which whoever dips that person loses. Okay, You put your pawn into that. you have to go into that. Whoever finishes the first. Okay. Fills your entire set. You get 30 seconds to put the balls back in order. Okay. In 30 seconds, you have to shuffle. You close this. Next. 9. 3. So again, it goes on until you finish all. Last one matra If you have the same number, it's not counted. Last you will have only this left. You play with 1 die. Okay. Fishing. You have to pick up your fish and drop it into. Prithvi tried already, so he hasn't ready. ಸೊ ಬ್ರೀಫಿಂಗ್ ಎಲ್ಲ ಆದಮೇಲೆ ಎಲ್ಲ ಗೇಮ್ನು ನೀಟಾಗಿ ಅರ್ಥ ಮಾಡಿಕೊಂಡು 1 by 1 ಎಲ್ಲ ಗೇಮ್ನೂ ಆಡೋಕ್ಕೆ ಅಂತ ಶುರು ಮಾಡಿದ್ವಿ. ಇನ್ನೊಂದ್ಸಲ ಆಗ 3
ಇಲ್ಲೇ ಇದ್ದಿದ್ದು ಸಿಂಪಲ್ ಟ್ರಿಕ್ ಅಲ್ಲ ನೋಡಿ ಎಷ್ಟು ಆಡ್ಬೇಕು ನೀವು ಆ ಟ್ರಿಕ್ ಯಾರು ಗೊತ್ತಾಗಿಲ್ಲ ನೀವು ಮಾಡಿದ್ದು ಹೌದಾ ನಾನು ಸುಮ್ಮನೆ ತಮಾಷೆಗೆ ಅಂತ ಆಡ್ತಾ ಇದ್ದೆ, ಅದರಲ್ಲೊಂದು ಸೀರಿಯಸ್ ಆಗಿ ಚಾಲೆಂಜ್ ಬಂದಮೇಲೆ ಫುಲ್ ಸೀರಿಯಸ್ ಆಗಿ ಆಡೋಕ್ಕೆ ಶುರು ಮಾಡಿದೆ. ಚಾಲೆಂಜ್ ಏನಂದರೆ ನಾನು ಫುಲ್ ಕಂಪ್ಲೀಟ್ ಮಾಡಿ ಆ ಬಾಲ್ನ ಗೋಲ್ ರೀಚ್ ಮಾಡಿಸಿದ್ರೆ ಈ ಸಲ RCB ಕಪ್ ಗೆಲ್ಲುತ್ತೆ ಅನ್ನೋ ಚಾಲೆಂಜ್ ಹಾಕಿದ್ರು. ಫುಲ್ಲು ಗೇಮ್ಸ್ ಆಡಿ ಎಂಜಾಯ್ ಮಾಡ್ಕೊಂಡು ಈಗ ಸುಸ್ತಾಗಿ ಈಗ ಊಟಕ್ಕೆ ಹೋಗ್ತಾ ಇದೀವಿ. ಹೆಂಗಿತ್ತು? ಸೂಪರ್ ಆಗಿತ್ತು, ಎಲ್ಲ ಗೇಮ್ಸ್ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ನಮ್ ಟೀಮ್ ವಿನ್ ಆಗಿತ್ತು, ಇವ್ರ ಟೀಮ್ ಯಾವ್ದು ಗೆದ್ದಿಲ್ಲ. ಯಾವ್ದು ಗೆದ್ದಿಲ್ಲ. ಅವ್ರ ಖುಷಿಗೆ ಹೇಳ್ಕೊತಿದ್ದಾರೆ ಅಷ್ಟು ಇಬ್ರು ಇದಾರೆ ಅನ್ಬಿಟ್ಟು. ನಾವು ಟಫ್ ಕಾಂಪಿಟೇಷನ್ ಕೊಟ್ಟಿದೀವಿ ಅಂಡ್ ಎಲ್ಲ ಚೆನ್ನಾಗಿ ಆಡಿದೀವಿ, ಸೂಪರ್ ಆಗಿತ್ತಲ್ಲ. ಈ ಊಟ ಮಾಡಕ್ ಹೋಗ್ತಾ ಇದೀವಿ, ಊಟ ಮಾಡ್ಕೊಂಡು ಸಿಗೋಣ. ಬ್ರೋ ಹೆಂಗಿತ್ತು ಇವತ್ತು? ಬ್ಯೂಟಿಫುಲ್, ಚೆನ್ನಾಗಿತ್ತು. ಫಂಟಾಸ್ಟಿಕ್ ಬ್ರೋ, ಸೂಪರ್. ಫುಲ್ ಆನ್ ಸ್ಪೋರ್ಟಿವ್ ಚೈಲ್ಡ್ಹುಡ್ ಎಪಿಸೋಡ್ಸ್ ಎಲ್ಲ ನೆನಪಾಗೋಯ್ತು ಫುಲ್. ಮತ್ತೆ ಮಕ್ಳ ತರ ಹಳೆ ಫ್ರೆಂಡ್ಸ್ ಜೊತೆ ಆಟಾಡ್ದಂಗಿತ್ತು. ಸೂಪರ್. ಚೇಸ್. ಹೆಂಗಿತ್ತು ಇವತ್ತು? ಸೂಪರ್, ಎಂಜಾಯ್ಡಾ? ಎಲ್ಲ ನೋಡಿ ಇನ್ನೂ ಖುಷಿ ಆಯ್ತು. ಚೇಸ್. ಮೇಡಮ್ ನಮಸ್ತೆ, ಹೆಂಗಿತ್ತು ಇವತ್ತು? ಹಾ ಅದೇ, ಅಲ್ಲೆಲ್ಲ ಝೂಮ್ ಆಗ್ತಾ ಇಲ್ಲ, ಜಸ್ಟ್ ನಿಮ್ಮ ಒಂದು ಅನಿಸಿಕೆ ಹೆಂಗಿತ್ತು? ಗೇಮ್ಸ್ ವೆರಿ ನೈಸ್ ಗೇಮ್. ಎಲ್ಲರೂ ಬಂದು ವಿಸಿಟ್ ಮಾಡಿ ಪ್ರಮೋಷನ್ ಮಾಡ್ಬೇಕು. ಹಾಯ್ ಬ್ರೋ, ಹೆಂಗಿತ್ತು ಇವತ್ತು? ಸಾಕಾದ. ನೀವು ಫುಡ್ ಹೇಳ್ತಿದ್ದೀರೋ ಗೇಮ್ ಹೇಳ್ತಿದ್ದೀರೋ? ಫುಡ್ ಡೈಲಿ ತಿಂತಾನೆ ಇರ್ತೀವಿ. ಚೇಸ್ ಬ್ರೋ. ಈ ಕಡೆ ಕಬಾಬಾ? ಕಬಾಬ್ ಪ್ರಮೋಷನ್ಸ್ ಹಂಗೇನೆ. ನಾನ್ ವೆಜಿಟೇರಿಯನ್. ಡಿ ಬಾಸ್ ಫ್ಯಾನ್ಸಾ? ವೆಜ್ ತಿಂದ್ರೆ ಮನೇಲಿ ಬೈತಾರಲ್ಲ. ಸೂಪರ್ ಬ್ರೋ. ನೀವು ಡ್ರಿಫ್ಟ್ ಹೊಡೆದಿದ್ದು ನಾಳೆ ಪೇಪರ್ ಬರುತ್ತೆ ಮೇಡಮ್, ನೋಡ್ಕೊಂಬಿಡಿ. ಫುಲ್ ಡ್ರಿಫ್ಟ್ ಮೇಲೆ ಡ್ರಿಫ್ಟ್ ಹೊಡೆದು. ಸೊ ಇದು ಮುಗಿಸ್ಕೊಂಡು ಚಿಲ್ಲಾಗಿ ಊಟ ಮಾಡಿಕೊಂಡು ಈಗ ಹೊರಡುವ. ಸೊ ಇವತ್ತು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ಎಲ್ಲ ಗೇಮ್ಸ್ ಆಡಿ ಸಂಜೆ 4 ಗಂಟೆಗೆ ಬಂದಿದ್ದು, 10 ಗಂಟೆ ಆಗಿದೆ ಈಗ. ಸೊ
ಅರ್ಧ ದಿನ ಕಂಪ್ಲೀಟಾಗಿ ಎಂಜಾಯ್ ಮಾಡಿ ಎಲ್ಲ ಗೇಮ್ಸು ಆಡಿದ್ದೀವಿ. ಸ್ನ್ಯಾಕ್ಸು ಫುಡ್ಡು ಎಲ್ಲ ಆಯಿತು, ಎಲ್ಲನೂ ಚೆನ್ನಾಗಿತ್ತು. ಎಲ್ಲಾರನ್ನೂ ಮೀಟ್ ಮಾಡಿದ್ವಿ. ಇಟ್ ವಾಸ್ ವೆರಿ ನೈಸ್. ಎಲ್ಲ ಇನ್ಫ್ಲುಯೆನ್ಸಸ್ ಬಂದಿದ್ರು ಮೈಸೂರವರು, ಆ್ಯಂಡ್ ಅವ್ರ ಜೊತೆ ಗೇಮ್ಸ್ ಆಡಿ ಅವ್ರನ್ನ ಮಾತಾಡಿಸಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಈ ವಿಡಿಯೋನ ನೀವು ಫುಲ್ ನೋಡಿ ಆ್ಯಂಡ್ ನಮ್ಮ ಪ್ರೀವಿಯಸ್ ವಿಡಿಯೋಸು ಎಲ್ಲ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನು ಬೇಕಾದ್ರೂ ಮಾಡಿ, ನಿಮ್ಮ ಜೀವನ ನಿಮ್ಮ ಇಷ್ಟ. ಹೋಗಿ ಬನ್ನಿ, ಒಳ್ಳೇದಾಯ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.